ಜನವರಿ 23ರಿಂದ ಭಾರತದಲ್ಲಿ ಹೊಸ ಕ್ರಾಂತಿ ಶುರುವಾಗಲಿದೆ. ಏಕೆಂದ್ರೆ ಜನವರಿ 23ರಿಂದ ಮೊಬೈಲ್ ಡಾಟಾ ರೀಚಾರ್ಜ್ಗಳಿಗೆ ನೀವು ₹1 ಖರ್ಚು ಮಾಡುವ ಅವಶ್ಯಕತೆ ಇರೋದಿಲ್ಲ. TRAI ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾವು ಏರ್ಟೆಲ್, ಜಿಯೋ ಹಾಗೂ ವೊಡಾಫೋನ್ ಐಡಿಯಾ VI ಕಂಪನಿಗಳಿಗೆ ಬಿಗ್ ಶಾಕ್ ಕೊಟ್ಟಿದೆ. ಮೊದಲನೇ ಪಾಯಿಂಟ್ ಏನಂದ್ರೆ, ಭಾರತದಲ್ಲಿ ಈಗಲೂ 15 ಕೋಟಿ ಜನರ ಹತ್ತಿರ ಸ್ಮಾರ್ಟ್ ಫೋನ್ ಇಲ್ಲ. ಈಗಲೂ ಜನರು ಕೀಪ್ಯಾಡ್ ಮೊಬೈಲ್ ಗಳನ್ನ ಬಳಸುತ್ತಾರೆ. ಅವರಿಗೆ ಡಾಟಾ ರೀಚಾರ್ಜ್ ಅವಶ್ಯಕತೆನೇ ಇರೋದಿಲ್ಲ. ಇನ್ನು ಎರಡನೇದಾಗಿ 40 ಕೋಟಿಗಿಂತ ಹೆಚ್ಚು ಜನರು ಸ್ಮಾರ್ಟ್ ಫೋನ್ ಬಳಸಿದ್ರು ಡ್ಯುಯಲ್ ಸಿಮ್ ಅನ್ನ ಬಳಸುತ್ತಾರೆ. ಅವರಿಗೆ 2 ಸಿಮ್ ಗಳಿಗೆ ಡಾಟಾ ರೀಚಾರ್ಜ್ ಅವಶ್ಯಕತೆನೇ ಇರೋದಿಲ್ಲ. ಇನ್ನು ಮೂರನೇದಾಗಿ ಬಹಳಷ್ಟು ಜನರು ವೈಫೈ ಅನ್ನ ಯೂಸ್ ಮಾಡ್ತಾರೆ. ಅವ್ರಿಗೂ ಕೂಡ ಡಾಟಾ ರೀಚಾರ್ಜ್ ಅವಶ್ಯಕತೆ ಇರೋದಿಲ್ಲ. ದುಬಾರಿ ಡಾಟಾ ರೀಚಾರ್ಜ್ ಮೂಲಕ ಬಡವರನ್ನ ಲೂಟಿ ಹೊಡೆಯುತ್ತಿರುವ ಟೆಲಿಕಾಂ ಕಂಪನಿಗಳನ್ನ ಗಮನಿಸಿ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಜನವರಿ 23ರಿಂದ ಒನ್ಲಿ ಕಾಲ್ಸ್ ಗಳ ರೀಚಾರ್ಜ್ ಅನ್ನ ಪರಿಚಯಿಸಲು ಆದೇಶಿಸಿದೆ. ಇನ್ನು ಮುಂದೆ ಅವಶ್ಯಕತೆ ಇಲ್ಲದೆ ಡಾಟಾ ರೀಚಾರ್ಜ್ ಮಾಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಒನ್ಲಿ ಫೋನ್ ಕಾಲ್ ರೀಚಾರ್ಜ್ ಗಳನ್ನ ಮಾಡಿಸಿಕೊಳ್ಳಬಹುದು. ಈ ಮೆಸೇಜ್ ಅನ್ನ ನಿಮ್ಮ ಡ್ಯುಯಲ್ ಸಿಮ್ ಫ್ರೆಂಡ್ ಗೆ ಶೇರ್ ಮಾಡಿ.